ಬೆಂಗಳೂರು ರಾಮಮೂರ್ತಿ ನಗರ ಅಂತ ಬರ್ತಾ ಇದ್ದೀನಿ. ನಾನು ಏಮ್ಸ್ಗೆ ಬಂದ ಮೇಲೆ ಏನಾಯ್ತು ಅಂದರೆ ನನಗೆ ಮೌನ ಇರೋದು ಹೆಂಗೆ ಅಂತ ಒಂದು ಇದು ಬಂತು ಕಾನ್ಸೆಪ್ಟು. ಬಟ್ ಇರ್ತೀನೋ ಇಲ್ವೋ ಅಂತ ಒಂದು ಇದ್ರ ಮೇಲೆ ಇತ್ತು. ಬಟ್ ಇರಬೇಕಂತ ಒಂದು ಮನದಲ್ಲಿ ಒಂದು ಛಲ ಇತ್ತು. ಅದನ್ನು ತಗೊಂಡ ಮೇಲೆ ಅದು ಅನ್ನಿಸ್ತು ನನಗೆ. ಅದರಿಂದ ಎಷ್ಟು ನನಗೆ ಅನುಭವಗಳಾಗಿದೆ, ಎಷ್ಟೊಂದು ನಾನು ಖುಷಿಯಾಗಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ಅಷ್ಟೊಂದು ಅನುಭವ ಆಗಿದೆ ನನಗೆ. ಒಂಥರ ಆನಂದವಾಗಿ ಎಲ್ಲ ಆಡ್ತಾಯಿದ್ದೆ ನಾನು. ಆಮೇಲೆ ನಮ್ಮ ಗುರೂಜಿಗಳು ಇದು ಕರ್ಕೊಂಡೋಗಿದ್ದರು, ಪರಿಸರದ ಬಗ್ಗೆ ಕರ್ಕೊಂಡೋಗಿದ್ರು. ಹೋಗ್ತಾ ನನಗೆ ಬರೆಯೋಕ್ಕೆ ಬರೋದಿಲ್ಲ. ಅದರಿಂದ ಏನು ಮಾಡಿದೆ, ಒಂದು ಮರದ ಕೆಳಗಡೆ ಕುಂತ್ಕೊಂಡು ಪ್ರಶಾಂತವಾಗಿ ಧ್ಯಾನಕ್ಕೆ ಕುತ್ಕೊಂಡು ಆದಮೇಲೆ ನನಗೆ ಹೊಸ ಪ್ರಪಂಚ ಎಲ್ಲೋ ಇದ್ದೀನಿ ನಾನು. ಒಂಥರ ಚಿಟಿಪಿಟಿ ಚಿಕ್ಕ ಸೌಂಡುಗಳು, ಎಲೆಗಳು, ಒಂಥರ ಈಗ ಪಕ್ಷಿಗಳು ಒಂಥರ ಸೌಂಡು, ಒಂಥರ ನಾನು ಹಂಗೆ ಅದ್ರ ಮಧ್ಯೆ ಹಂಗೆ ಆಡ್ತಾ ಇದ್ದೀನಿ. ಆ ಥರ ಒಂದು ಹೊಸ ಅನುಭವ ಆಯಿತು. ಅದು ನನಗೆ ತುಂಬ ಖುಷಿ ಕೊಡ್ತು. ಪ್ರಕೃತಿ ನನಗೆ ಸಂತೋಷ ಕೊಡ್ತು. ಬಟ್ ಇದ್ರ ಬಗ್ಗೆ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಮೌನ ಆಗಿರೋದು ಏನಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಅಶ್ವತ್ಥ ಗುರೂಜಿ ಹೇಳ್ತಾನೆ ಇದ್ರು, ನಾನು MC ಮಾಡಿದ್ದೀನಿ, ಹೇಳ್ತಾನೆ ಇದ್ರು ಸುಮ್ಮನೆ ಇರಿ ಅಂತ. ಪಾಪ ಎಷ್ಟು ಹೇಳ್ತಾಯಿದ್ರು. ಬಟ್ ಅದ್ರ ಬಗ್ಗೆ ನನ್ನ ಗಮನನೇ ಇರ್ತಾರಿಲ್ಲ. ಅವ್ರ ಮುಂದೆ ಮಾತ್ರ ಸುಮ್ಮನೆ ಇರ್ತಾಯಿದ್ರಿ, ಬಟ್ ಸೈಡ್ ಬಗ್ಗೆ ಏನೋ ಒಂದು ಮಾತಾಡ್ತಾಯಿದ್ರಿ. ಬಟ್ ನಾನು ಸುಮ್ಮನೆ ಇದ್ದಿದ್ದರಿಂದ ನನಗೆ ಎಷ್ಟೊಂದು ಬೆನಿಫಿಟ್ ಸಿಕ್ತಂತ ನನಗೆ ಇವಾಗ ಖುಷಿ ಆಗ್ತಾಯಿದೆ. ಆಮೇಲೆ ನೆನ್ನೆ ಗಾಯತ್ರಿ ಮಂತ್ರ ಗುರುಜಲ್ಲಿ ಹೇಳ್ತಾಯಿದ್ರು. ಎಷ್ಟು ಸಲ ಹೇಳ್ಕೊಟ್ರು, ಬಟ್ ಎಲ್ಲರೂ ಮಾಡ್ತಾನೆ ಇದ್ರು. ಅದು ಕರೆಕ್ಟಾಗಿ ಬಂದೇ ಇಲ್ಲ. ಲಾಸ್ಟ್ ಗುರುಗಳು ಸುಮ್ಮನೆ ಆಗ್ಬಿಟ್ರು. ಅದು ಇವಾಗ ನಾನು ಬೆಳಗ್ಗೆ ನಾನೇ ಕೂತ್ಕೊಂಡು ಹೇಳ್ದಾಗ ಗಾಯತ್ರಿ ಮಂತ್ರ ಹೇಳ್ತಾಯಿದ್ರೆ, ನಾವು ಪ್ರಾಣಾಯಾಮ ಮಾಡ್ತೀವಲ್ಲ, ನಾವು ಪ್ರಾಣಾಯಾಮ ಮಾಡೋದೇ ಬೇಡ. ಅಷ್ಟು ಡೀಪಾಗಿ ಅಷ್ಟು ಕ್ಲೀನಾಗಿ ಮಾಡ್ತಾಯಿದ್ರೆ ಆ ಪ್ರಾಣಾಯಾಮ ಒಂದೊಂದು ಕುಂಭಕ ರೇಚಕ ಹೇಳ್ತೀವಲ್ಲ, ಅದು ಪ್ರತಿ ಒಂದೂ ನಮ್ಮ ಬಾಡಿಯಲ್ಲಿ ಆಕ್ಟಿವೇಶನ್ ಆಗುತ್ತೆ. ಅದೊಂದು ನನಗೆ ಹೊಸ ಅನುಭವ ಆಯಿತು. ಜೈ ಗುರುದೇವ್.